ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಏನಪ್ಪ ವಿಶೇಷ ಅಂದರೆ ಇವತ್ತು ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಎಲ್ಲಿ ಅಂದರೆ ಮೈಸೂರು. ನಮ್ಮ ಮೈಸೂರು KRS ಬ್ಯಾಕ್ ವಾಟರ್ ಅಲ್ಲಿ ಒಂದೊಳ್ಳೆ ಕ್ಯಾಂಪಿಂಗ್ ಸ್ಪಾಟ್ಸ್ಗಳಿದ್ದಾವೆ. ಅಲ್ಲೆಲ್ಲ ನೈಟ್ ಕ್ಯಾಂಪಿಂಗ್ ಮಾಡೋದು ಕಷ್ಟ. ಹಾಗಾಗಿ ನಾವು ಡೇ ಕ್ಯಾಂಪಿಂಗ್ ಮಾಡಿ ಚೆಕ್ ಮಾಡಿ ಎಲ್ಲ ಓಕೆ ಅಂತ ಹೇಳಿದ್ರೆ ನೈಟ್ ಕ್ಯಾಂಪಿಂಗು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೊಂದು ವಿಶೇಷ ಏನಂದರೆ, ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ನಂದು 2 ID ಇದೆ. ಒಂದು ಪರ್ಸ್ನಲ್ ID ಅಂದರೆ ನಾನು ನಾರ್ಮಲ್ ಒಂದು abilash.ರಾಮಕೃಷ್ಣ ಅಂತ, ಇನ್ನೊಂದು ನಿಮ್ಮೆಲ್ಲರ ಕ್ಯಾಂಪಿಂಗ್ ಕನ್ನಡಿಗ. ಸೊ ಎರಡರಲ್ಲೂ ಪೋಸ್ಟ್ ಮಾಡಿದ್ದೆ ನಾನು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ನಮಗೆ ಬೆಸ್ಟ್ ಕ್ಯಾಂಪಿಂಗ್ ಕಪಲ್ ಅಂತ ಅವಾರ್ಡ್ ಸಿಕ್ಕಿದೆ. ನೋಡ್ಬೋದು, ನೀವು ಈ ಕಡೆ ಹಾಕಿದೀನಿ ಇನ್ವಿಟೇಷನ್. ನಮಗೆ ಶಮಿಕಾ ಮೀಡಿಯಾ ಗ್ರೂಪ್ಸ್ ದಿ ವೆಬ್ ಶೋಸ್ ಕಡೆಯಿಂದ ನಮಗೆ ಇನ್ವಿಟೇಷನ್ ಕಳಿಸಿದ್ರು. ಸೊ ಖುಷಿ ಏನಂದರೆ, ತುಂಬ ದೊಡ್ಡ ಯೂಟ್ಯೂಬರ್ಸ್ ಎಲ್ಲರೂ ಅದರಲ್ಲಿ ಆಯ್ಕೆ ಆಗಿದ್ರು, ನಾಮಿನೇಟ್ ಆಗಿದ್ರು. ಅದೇ ರೀತಿ ನಾವೊಂದು ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ ಕರ್ನಾಟಕದಲ್ಲಿ, ಅದರಲ್ಲೂ ಕನ್ನಡದಲ್ಲಿ ಅಂತ ಹೇಳಿ ನಮಗೊಂದು ಇನ್ವಿಟೇಷನ್ ಕಳಿಸಿದ್ರು. ಒಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಏನಂದ್ರೆ ಈ ತರ ಅವಾರ್ಡ್ ಕೊಡ್ತಾ ಇದ್ರೆ ನಮಗೂ ಪ್ರೋತ್ಸಾಹ ಆಗುತ್ತೆ ಚೆನ್ನಾಗಿ ಮಾಡಕ್ಕೆ. ಪ್ರತಿ ತಿಂಗಳು ಅವಾರ್ಡ್ ಕೊಡ್ಬೇಕಷ್ಟೇ. ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಕ್ಚುಲಿ. ಎಲ್ಲ ದೊಡ್ಡ ಯೂಟ್ಯೂಬರ್ಸು ನಾಮಿನೇಟ್ ಆಗಿದ್ರು. ನಾವು ತುಂಬ ಚೆನ್ನಾಗಿಲ್ಲ ಇದು ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸ್ಕೊಟ್ಟಿದ್ವಿ, ಯಾರಿಗೆ ಏನು ಅಂತ. ಅದೇ ಪ್ರತಿಯೊಂದ್ರಲ್ಲೂ ಇವಾಗ ಹೆಂಗೆ ಫಿಲ್ಮಿ ಇದ್ರಲ್ಲಿ ಮಾಡ್ತಾರಲ್ವ, ಆ ರೀತಿ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ನಾವು ಹೋಗಿ ಕ್ಯಾಂಪಿಂಗ್ ಮುಗಿಸ್ಕೊಂಡು ಸೆಂಟ್ರಲ್ಲಿ ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ, ನೋಡ್ಬೋದು. ಕ್ಯಾಂಪಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಮೈಸೂರು ಸಿಟಿ ಹೋಗಿ ಅಲ್ಲಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತೀವಿ. ಓಕೆ, ಸರ್ ನಿರಂಜನ್ ಜಾಯ್ನ್ ಅದು ಈಗ. ಇಲ್ಲೇ ಇಟ್ಬಿಡು ಮಾಮ್. ಮುಂದೆ ಇಟ್ಬಿಡು, ಆಮೇಲೆ ಜೋಡಿಸ್ಕೊಳ್ಳೋಣ. ಇನ್ನೂ ಇದೆಯಲ್ಲ. ಗುಡ್ ಮಾರ್ನಿಂಗ್. ಕ್ಯಾಂಪಿಂಗ್ ಮಾಡಬೇಕಾ ಬೇಡ? ಮೈಸೂರು ಹೋಗ್ಲಿ 2 ಗಂಟೆ ಆಗುತ್ತೆ. ನೋಡೋಣ ಬಾ, ಸುಮ್ಮನೆ ಬ್ರೇಕ್ಫಾಸ್ಟ್ ಏನೋ ಒಂದು ಮಾಡ್ಕೊಂಡು ಹೋಗೋಣ. ನಾನು ಇದು ತಂದಿದ್ದೀನಿ, ಸ್ಟವ್ ತಂದಿದ್ದೀನಿ, ಬ್ಯಾಗಲ್ಲಿ ಇದೆ. ಏನಾದ್ರು ತಗೊಬೇಕು? ಅಂಗಡಿ ಹತ್ರ ಹೋಗಿ, ಅಂಗಡಿ ಹತ್ರ ಹೋದ್ರೆ ಎಲ್ಲ ಆಗಿದೆ. ಅದು ನಿನ್ನ ಅಂಗಡಿ ಹತ್ರ ಬೇಡ ಅಂತನಾ? ಹೌದಾ, ಓಕೆ ಸರಿ. ಮತ್ತೆ ಎಲ್ಲ ಇದೆ ಇಲ್ಲಿ, ಪ್ರತಿಯೊಂದು ಬೇಕಾಗಿರೋದು. ಬಿಡಂಗ ಇಮ್ಮ ನಿಂದು ಇಲ್ಲಿ ಆಚೆ ಒಡೆ ನಂಗೆ. ಸರಿ, ಮತ್ತೆ ಹೊಟ್ಬಿಡೋಣ. ಹಂಗೆ ರಿವರ್ಸ್ ಹೊಟ್ಬಿಡಂಗ. ರಿವರ್ಸಾ? ಸೊ ನಮ್ಮ ನಿರಂಜನ್ ನೀವು ನೋಡಿರ್ತೀರಾ ಎಲ್ಲ ವಿಡಿಯೋದಲ್ಲಿ. ಅವಾಗಿಂದ ನಮಗೆ ಫಸ್ಟ್ ರೈಡಿಂಗ್ ಪಾರ್ಟ್ನರ್ ಅಂದ್ರೆ ನಿರಂಜನ್. ಅಫಿಷಿಯಲ್ ಆಗಿ ನಾವು ಎಲ್ಲಾದ್ರೂ ಹೋಗೋದು ಮಾಡೋದು. ಆಫ್ ಕ್ಯಾಮ್ರಾ ಸಿಕ್ಕಾಬಡೆ ರೈಡ್ಸ್ ಮಾಡಿದೀವಿ. ಆನ್ ಕ್ಯಾಮ್ರಾ ತುಂಬಾ ಕಮ್ಮಿ. ಬಟ್ ನೋಡಿರ್ತೀರಾ ಆಲ್ರೆಡಿ. ಹಿಂಗೆ ರಿವರ್ಸ್ ಹೊಡೆದ್ಬಿಡ್ಲಾ? ನೋಡ್ಕೊಂಡ್ಬಿಡ. ಓಕೆ, ಸೊ ಒಬ್ಬ ಸರ್ಪ್ರೈಸ್ ಫ್ರೆಂಡ್ ಮೀಟ್ ಮಾಡಾಯ್ತು. ನಿರಂಜನ್ ಆಕ್ಚುಲಿ ಒಂದು 2-3 ಸುಮಾರು ಕ್ಯಾಂಪಿಂಗ್ ಅಲ್ಲಿ ಇರ್ಬೇಕಾಗಿತ್ತು. ಕಾರಣಾಂತರಗಳಿಂದ ಆಗ್ಲಿಲ್ಲ. ಬಟ್ ಹವರ್ ಈ ಸತಿ ಮತ್ತೆ ನಾವು ಸ್ಟಾರ್ಟ್ ಮಾಡೋಣ, ಕ್ಯಾಂಪಿಂಗ್ ಶುರು ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗೆ ನಡೆಯುತ್ತೆ ಏನು ಅಂತ. ನಿರಂಜನ್ದು ಒಂದು ಕ್ಯಾಂಪಿಂಗ್ ಕಂಪ್ಲೀಟ್ ಶಾಪ್ ಇದೆ. ಹೇಳಿ ಮಮ್, ನೀನೇ ಇಂಟ್ರೊಡ್ಯೂಸ್ ಮಾಡೋದು. ಟ್ರಾವೆಲ್, ಟ್ರಕ್ಕಿಂಗ್ ಆಕ್ಸರೀಸ್, ಕಂಪ್ಲೀಟ್ ಪ್ರಾಡಕ್ಟ್ಸ್ಗಳು ಎಲ್ಲ ಅವೈಲೇಬಲ್ ಇದೆ ನನ್ನ ಸ್ಟೋರಲ್ಲಿ. ಸ್ಟೋರ್ ಹೆಸರು ಬಂದ್ಬಿಟ್ಟು MS ಕ್ಯಾಂಪಿಂಗ್ ಹಬ್ ಅಂದ್ಬಿಟ್ಟು. ಇದಿರೋದು ಹಾವಳಹಳ್ಳಿ, ಬಿದ್ರಳ್ಳಿ, ಬೈಪ್ನಳ್ಳಿ ರೋಡ್ನಲ್ಲಿ. ಸೊ ಗೂಗಲಲ್ಲಿ ನಿಮಗೆ. ಓಕೆ, ಸೊ ಫೈನಲ್ ಆಗಿ ನಮ್ಮ ದೋಸೆ ಬಂದಿದೆ, ನಿರಂಜನ್ದು ಇಡ್ಲಿ ವಡೆ ಬಂದಿದೆ. ಸೊ ನಮ್ಮ ಬನ್ನಿ ಏನು ಮಮ್ಮ ಇನ್ಸ್ಟಾಗ್ರಾಮ್ ಹೆಸರು? ಸಿನ್ಚಾನ್ ಸ್ಯಾಂಡಿ. ಓಕೆ, ಸೊ ಇವತ್ತು ನಮ್ಮ ಜೊತೆ ನಮ್ಮ ಸಿನ್ಚಾನ್ ಸ್ಯಾಂಡಿ ಇದ್ದಾರೆ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ. ಬೆಣ್ಣೆ ದೋಸೆ ಬಂದಿದೆ. ಹಾಂ, ನಮ್ಮದು ರೆಡ್ ಬೀಸ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ರೆಡಿ ಆಗುತ್ತೆ. ಫಸ್ಟು ಊಟ, ಆಮೇಲೆ ಹೊಟ್ಟೆಗೆ ಹೋದ್ರೆ ಆಮೇಲೆ ಗಾಡಿಗೆ ಹೋಗುತ್ತೆ. ಚೆನ್ನಾಗಿದೆ ಅನಿಸುತ್ತೆ.
ಟೇಸ್ಟ್ ಮಾಡಿದೆ ಇನ್ನ ಇಲ್ಲಿ ಚೆನ್ನಾಗಿದೆ ಮ್ಯಾಮ್, ಸಾಫ್ಟ್ ಇದೆ. ಚೆನ್ನಾಗಿದೆಯಾ? ಅಂದ್ರೆ ಆ ಥರ ಇಲ್ಲಿ ಸಿಗೋದೇ ಇಲ್ಲ. ಹೌದು. ನಾನು ಬೆಳಗ್ಗೆ ಆಯಿಲ್ ತಿನ್ನೋಣ ಆ್ಯಕ್ಚುಲಿ, ಬಟ್ ಬೇರೆ ಒಂದು ತಟ್ಟೆ ನೋಡಿದಾಗ ಆಗುತ್ತೆ. ಟ್ರಾವೆಲಿಂಗ್ನಲ್ಲಿ ಆಗಲ್ಲ, ಇಲ್ಲ ಅಂದರೆ ಒಂಥರ ಫುಲ್ಲು ಹೊಟ್ಟೆ. ಓಕೆ, ಸೊ ಈಗ ಹೋಗ್ತಾ ಇದ್ದೀವಿ. ನಾನು ಹೇಳಿದೆ ನನಗೆ ಇಬ್ಬರು ಸರ್ಪ್ರೈಸ್ ಬಡಿಸಿದ್ದಾರೆ ಅಂತ. ಸೊ ನೋಡಿ ಇಲ್ಲಿ. ಸೊ ಇವತ್ತು ನಮ್ಮ ಜೊತೆ ಇಬ್ಬರು ಔಟ್ ಆಫ್ ದಿ ಸ್ಪೇಸ್ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ. ಸಿನ್ಶಾನ್ ಏನು ಮಾಮ್? ಸಿನ್ಶಾನ್ ಸ್ಯಾಂಡಿ. ಎ ಇದು ರೆಡ್ ಬಿಶ್ ರೆಡ್ ಎ. ಓಕೆ, ಒಳ್ಳೆ ಟ್ವಿನ್ಸ್ ಥರ ಕಾಣ್ತಿದ್ದೀರ ಮಾಮ್ ಇಬ್ರು. ಜಂಪ್ ಮಾಡಿ ಹೆಂಗೆ ಅನ್ಕೊಂಡ. ಹಾಂ, ಕರೆಕ್ಟಾಗಿದೆ. ಓಕೆ, ಸೊ ನಡೀರಿ, ಇವಾಗ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ಅಂದಿವೆ ಸ್ವಲ್ಪ ಗೋಲಿ ಸೋಡಾ ಏನಾರು ಕುಡಿಯೋಣ ಅಂತ ಬಂದಿದ್ದೀವಿ. ಅಣ್ಣ ಕೋಲ್ಡ್ ಇದೆಯಾ? ಕೊಡಿ ಒಂದು. ಓಕೆ, ಒಂದು 2 ಕೊಡಿ. ನಿನ್ಗೆ ಯಾವುದು? ಸ್ವೀಟಾ ಮಸಾಲೆನಾ? ಸ್ವೀಟಾ ಮಸಾಲೆ 2 ಮಸಾಲೆ. ಓಕೆ, ಓಪನ್ ಮಾಡ್ತೀರಾ? ಕೊಡಿ, ಪಾಸಿಂಗ್ ಮಾಡಿ. ಇಡ್ಕ ಹಿಂಗೆ ನಾರ್ಮಲ್ ಅಲ್ವಾ ಸರ್? ನಿಮಗೆ ನಾರ್ಮಲ್ ಅಲ್ವಾ? ನನ್ನ ಮೇಲೆ ಬಂತು. ಕುಡಿ. ನಿಮಗೆ ಓಕೆನಾ? ನಿನಗೆ ಯಾವುದು? ನಾರ್ಮಲ್ ಅಬ್ನಾರ್ಮಲ್ ಒಂದು. ಮಸಾಲೆ ಇದು. ಓಕೆ, ನೋಡಿ ದರ್ಶನ್ ಅವ್ರು ಸಿಕ್ಕಿದ್ರು. ದರ್ಶನ್ ಅವ್ರು ನಮಗೆ ಅವ್ರ ಊರ ದರ್ಶನ ಮಾಡಿಸ್ತಾ ಇದ್ದಾರೆ. ಓಕೆ, ಫೈನಲ್ ಆಗಿ ಲೊಕೇಶನ್ ರೀಚ್ ಆಗಿದ್ದೀವಿ. ಇದೆಲ್ಲ ನಮ್ಮ ದರ್ಶನ್ ಅವ್ರದ್ದು. ಇಲ್ಲಿಂದ ಎಷ್ಟು ಕಾಣ್ತಾ ಇದೆಯಲ್ಲ ಎಲ್ಲ ಇವ್ರದ್ದೇ. ಯಾರಿಗಾದ್ರೆ ಏನಾದ್ರು ಬೇಕಾ ಹೇಳಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೇಕಾದ್ರೆ ಮಾಡ್ಕೊಡೋಣ. ಹೆಂಗೆ 30-40 ಎಕರೆ ನೋಡಿ, ನಿಮ್ಗೆ ಇಷ್ಟ ಅಂಡರ್ ವಾಟ್ರು ಬೋಟು ಶಿಪ್ಪು ಹಡಗು ಎಲ್ಲ ತರಿಸ್ಕೊಡ್ತಾರೆ ಇಲ್ಲಿ. ಓಕೆ, ಮಾಡ್ತಾರೆ, ಮುಳುಗಿಸ್ತಾರೆ, ಎದ್ ಬರೋದು ನಿಮ್ ಜವಾಬ್ದಾರಿ. ಗೊತ್ತಲ್ಲ, ಇದು ಗಾಡಿ ಟ್ಯೂಬ್ ಹಾಕ್ಬಿಟ್ಟು ಬಿಡ್ತಾ ಹೇಳ್ತಾ ಹೇಳ್ತಾರೆ. ಟ್ಯೂಬ್ ಬೇಡ ಬ್ರೋ, ಕಾಸ್ಟ್ಲಿ. 2-3 ಬಾಟ್ಲ್ 2 ಲೀಟರ್ ಬಾಟ್ಲ್ ಕಟ್ಬಿಡ ಹುಡ್ದಾರಕ್ಕೆ ಅಷ್ಟೇ. ಓಕೆ, ಸೊ ಫೈನಲ್ ಆಗಿ ಬಂದಿದ್ದೀವಿ. ನೋಡಿ, ಯಾವ ಏರಿಯಾ ಬ್ರೋ ಇದು? ಸಾಗರಕಟ್ಟೆ ಅಂತ ಹೇಳ್ಬಿಟ್ಟು ಅದೇ ಬ್ರಿಡ್ಜು. ಅಲ್ಲಿ ಆ್ಯಕ್ಚುಲಿ ಡ್ರೋನ್ ಇತ್ತು ಅಂದರೆ ನಾವು ವೀಡಿಯೋ ಮಾಡೋ ಟೈಮಲ್ಲಿ ಟ್ರೈನ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ, ಒಳ್ಳೆ ವ್ಯೂ ಸಿಗುತ್ತೆ. ಸೊ ಇದು ಇವತ್ತು ನಾನು ನೋಡಿ ಟಾಪ್ ಬಾಕ್ಸ್ ಹಾಕಿಲ್ಲ, ಬರೀ ಕಾರ್ ತೊಗೊಂಬಂದಿದ್ದೀನಿ. ಯಾಕಂದರೆ ಜಾಸ್ತಿ ಲಗೇಜ್ ಇರಲಿಲ್ಲ, ಹಾಗಾಗಿ ಟಾಪ್ ಬಾಕ್ಸ್ ಬೇಡ ಅಂತ ತೆಗ್ದಿಲ್ಲ. ಹಿಮ, ಹೆಂಗಿದೆ ಲೊಕೇಶನ್? ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಓಕೆ, ಸೊ ನೀವು ಕೂತ್ಕೋ, ನಾನು ಟೆಂಟ್ ಹಾಕ್ಬಿಟ್ಟು ಆಮೇಲೆ ಕರಿತೀನಿ. ಹಾಂ, ಓಕೆ. ಸೊ ಫಸ್ಟ್ ಬಂದು ಇವಾಗ ಟೆಂಟೆಲ್ಲ ಹಾಕೊಳ್ಳೋಣ. ಟೆಂಟ್ ಹಾಕ್ಕೊಂಡು ಆಮೇಲೆ ಹಿಮಾನ ಕರೆದು ಅಡುಗೆ ಮಾಡಿಸೋಣ. ನಾನು ಮಾಡ್ತೀನಿ ಅಂದೆ, ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಎಲ್ಲರೂ ಬೈತಾರೆ ಗುರು, ಏನು ಬರೀ ವೆಜ್ಜಾ? ನಾನ್ ವೆಜ್ಗೆ ವ್ಯವಸ್ಥೆ ತಂದಿದ್ದೀನಿ. ಈಗ ಮೀನು ಗಾಳ ಇದೆ, ಗಾಳ ಹಾಕೋಣಂತೆ. ಓಕೆ, ಸೊ ಫಸ್ಟು ನಮ್ಮ ಬೇಸಿಕ್ ಟೆಂಟ್ ಹಾಕೊಂಬಿಟ್ರೆ
ಆ್ಯಕ್ಚುಲಿ ಇದು ಹಾಕೊಂಡ್ಬಿಡ್ತು ಅಂದರೆ ನಮಗೆ ಸೇಫ್ಟಿ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದು. ಓಕೆ, ಸೊ ಫೈನ್. ಇವಾಗ ನಾನು ಒಂಚೂರು ಕಡೆ ಇಟ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡೋಣಂತೆ, ಬನ್ನಿ. ಓಕೆ, ಸೊ ಎಲ್ಲ ಡಿಕ್ಕಿಲೇ ತುಂಬಿಸ್ಕೊಂಬಿಟ್ಟಿದ್ದೀನಿ. ಏನು ಜಾಸ್ತಿ ಏನು ಐಟಮ್ಸ್ ಅದು ಇದು ಏನಿಲ್ಲ. ಓಕೆ, ಸೊ ಆ್ಯಕ್ಚುಲಿ ನೋಡಿ ನಮ್ಮ ಟೆಂಟ್ ರೆಡಿ ಇದೆ ಆಲ್ಮೋಸ್ಟು. ಈಗ ಈ ಕಡೆ ಜಿಪ್ಪೆಲ್ಲ ಬರುತ್ತೆ. ಓಕೆ, ಸೊ ಫೈನಲಾಗಿ ಟೆಂಟ್ ಹಾಕಾಯ್ತು. ಈಗ ನಮ್ಮ ಶ್ರೀಮತಿಯವರನ್ನು ಕರೆದು ಅಡುಗೆ ಮಾಡ್ಸೋಕ್ಕೆ ಬನ್ನಿ ಮೇಡಮ್, ಗೃಹ ಪ್ರವೇಶ ಮಾಡಿ. ಹಂಗೆ ಇದೆ.